ಹಾಯ್ ನಮಸ್ಕಾರ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈಗಾಗಲೇ LLB ಆಧಾರಿತವಾಗಿ ಘಟಕ ಪರೀಕ್ಷೆ 2 ಆರಂಭಗೊಂಡಿದ್ದು, ಸೊ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿಕೊಡ್ತಿದ್ದೀನಿ. ವಿಷಯ ಎಕನಾಮಿಕ್ಸ್. ಈಗಾಗಲೇ ಕನ್ನಡ ಮಾಧ್ಯಮದಲ್ಲಿ ವಿಡಿಯೋನ ಮಾಡಲಾಗಿದೆ. ಸೊ ಸೆಕೆಂಡ್ ಯೂನಿಟ್ ಟೆಸ್ಟ್ ಸಂಬಂಧಪಟ್ಟಂಥ ಇದಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಂಗ್ಲೀಷ್ ಮೀಡಿಯಮ್ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಯೂನಿಟ್ ಟೆಸ್ಟ್ 2ರ MCQ ಮತ್ತು 1 ಅಂಕದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಚಾನಲ್ನ ಫಸ್ಟ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಉಳಿದ ವಿಷಯವನ್ನು ನಾಳಿನ ತರಗತಿಯಲ್ಲಿ ಮಾಡಲಾಗುತ್ತೆ ಅಂತ ಹೇಳ್ತಾನೆ. ಹಾಗೆ ಹಿಸ್ಟ್ರಿ ಬೇಕಾದರೆ ಎಸ್ ಅಂತ ರಿಪ್ಲೈ ಮಾಡಿ. ಹಿಸ್ಟ್ರಿ ಕೂಡ ಕನ್ನಡ ಹಾಗೂ ಇಂಗ್ಲೀಷ್ ಮೀಡಿಯಮ್ ಅಂದರೆ ಭಾರತ್ ಮೀಡಿಯಮಲ್ಲಿ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಈ ಪ್ರಶ್ನೆ ಪತ್ರಿಕೆ 2024-25ರಲ್ಲಿ ಇತ್ತು. ಸೊ ಇದು ಕೂಡ ಕ್ವಾರ್ಟರ್ಲಿ ಟೆಸ್ಟ್ 2 ಆಗೈತೆ. ಸೊ ಬನ್ನಿ ಬೇಗನೆ ತುಳೋಣ. ಪಾರ್ಟ್ ಎ ಸೆಕ್ಷನ್ ಕೊಟ್ಟಿರುವಂಥ MCQ ಇರ್ತವೆ. ಸೊ ಚಾಯ್ಸ್ ದ ಕರೆಕ್ಟ್ ಆನ್ಸರ್. ಈಚ್ ದ ಕ್ವಶನ್ಸ್ ಕ್ಯಾರೀಸ್ 1 ಮಾರ್ಕಸ್ ಇರ್ತವೆ. ಅಲ್ಲಿ ಮೊದಲನೇ ಪ್ರಶ್ನೆ NNP = GNP ಅಂತ ಕರಿತೀವಿ ನಾವು. ಸೊ ಅದಕ್ಕೆ ರೈಟ್ ಆನ್ಸರ್ ಏನಿರುತ್ತೆ? ಆಪ್ಷನ್ಸ್ ಬಿ ಡೆಪ್ರಿಸಿಯೇಷನ್ಸ್ ಆಗಿರುತ್ತೆ. ಹಾಗೆ ಎರಡನೇ ಪ್ರಶ್ನೆ ದ ಮೇನ್ ಫಂಕ್ಷನ್ಸ್ ಆಫ್ ಮನಿ ಈಸ್ ಅಂತ ಕರಿತೀವಿ. ರೈಟ್ ಆನ್ಸರ್ ಸಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಅಂದರೆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಹಾಗೆ ಮೂರನೇ ಪ್ರಶ್ನೆ ವ್ಯಾಲ್ಯೂ ಆಫ್ MPC ಲೀಸ್ ಬಿಟ್ವೀನ್ ಅಂತ ಕರೆಯೋದಕ್ಕೆ ಆಪ್ಷನ್ಸ್ ಬಿ 0 and 1 ಅಂತ ಹೇಳಬೇಕಾಗಿರುತ್ತೆ. ಇನ್ನು ಪಿಲ್ಲಿಂಗ್ ಅಂತ ಮ್ಯಾಕ್ಸ್ ನೋಡೋಣ ಬನ್ನಿ. ನಾಲ್ಕನೇ ಪ್ರಶ್ನೆ ಡ್ಯಾಶ್ ಇಸ್ ದ ಸ್ಟಾಕ್ ವೆರಿ ವೆಲ್ ಅಂತ ಕರಿತೀವಿ. ಆಪ್ಷನ್ಸ್ ಅದಕ್ಕೆ ಇನ್ವೆಂಟರಿ ಅಂತ ಆಗಿರುತ್ತೆ. ಹಾಗೆ ಐದನೇ ಪ್ರಶ್ನೆ ಸೊ ಡ್ಯಾಶ್ ಇಸ್ ದ ಓನ್ಲಿ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ದ ಇಶ್ಯೂ ಆಫ್ ಕರೆನ್ಸಿ ಅಂತ ಕರೋಕ್ಕೆ RBI ಆಗಿರುತ್ತೆ. ಇನ್ನು ಆರನೇ ಪ್ರಶ್ನೆ ಸೈಜ್ ಆಫ್ ದಿ ಮಲ್ಟಿಪ್ಲೇಯರ್ ಡಿಪೆಂಡ್ಸ್ ಅಂದರೆ ಡಿಪೆಂಡ್ ಆಗಿದ್ದು ಆನ್ ದ ವ್ಯಾಲ್ಯೂ ಆಫ್ ಅದಕ್ಕೆ ಏನಾಗಿರುತ್ತೆ MPC ಆಗಿರುತ್ತೆ. ಇನ್ನು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ನೋಡಿ ಬನ್ನಿ. ಸೊ ಡೊಮೆಸ್ಟಿಕ್ ಸರ್ವಿಸ್ ಅನ್ನೋದಕ್ಕೆ ಏನಾಗಿದೆ ನಾನ್ ಮನಿಟರಿ ಎಕ್ಸ್ಚೇಂಜ್ ಆಗಿರುತ್ತೆ. SLR ಅನ್ನೋದಕ್ಕೆ ಅಲ್ಲಿ ಆಪ್ಷನ್ಸ್ ಏನಾಗಿದೆ ಎ ಆಗಿರುತ್ತೆ. ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಆಗಿರುತ್ತೆ. ಸೊ ಓಕೆ. ಇನ್ನು ಸೇವಿಂಗ್ಸ್ ಅನ್ನೋದಕ್ಕೆ Y-C ರೈಟ್ ಆನ್ಸರ್ ಆಗಿರುತ್ತೆ. ಹಾಗೆ 1 ಅಂಕದಲ್ಲಿ ಪ್ರಶ್ನೆ ನೋಡೋಣ. 1 ವರ್ಡ್ ಕ್ವಶನ್ಸ್ ಎಕ್ಸ್ಪ್ಯಾಂಡ್ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿರುತ್ತೆ. ವಾಟ್ ಈಸ್ ಬ್ಯಾಂಕ್ ರೇಟ್ ಅಂದ್ರೆ ಏನು? ಸೊ ಅದು ನೋಡ್ಕೋಬೇಕು. ಅಥವಾ ಎಕ್ಸ್ಪ್ಯಾಂಡಲ್ಲಿ GDPನ ಕೇಳ್ಬೋದು ಅಥವಾ MPCನ ಕೇಳ್ಬೋದು. ಓಕೆ, ಅವ್ರು ನೋಡ್ಕೋಬೇಕು ಎಲ್ಲ ವಿದ್ಯಾರ್ಥಿಗಳು. ಇನ್ನು ಇಲ್ಲಿ ಸೊ ನಿಮಗೆ 2 ಮಾರ್ಕಸ್ ಕ್ವಶನ್ಸ್ ಇವೆ. ಯಾವೆಲ್ಲ ಇಂಪಾರ್ಟೆಂಟ್ ಅಂದರೆ ವಾಟ್ ಆರ್ ದ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಮೆನ್ಷನ್ ದೇಯರ್ ರಿವಾರ್ಡ್ಸ್ನ ಬರೀಬೇಕಾಗಿರುತ್ತೆ. ಇನ್ನು ಮೆನ್ಷನ್ ಇನ್ 3 ಮೆಥಡ್ಸ್ ಆಫ್ ಮೆಜರಿಂಗ್ GDP ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಆ್ಯಂಡ್ಗೆ 12ನೇ ಪ್ರಶ್ನೆ ಮೆನ್ಷನ್ ಇನ್ 2 ಮೋಟಿವ್ಸ್ ಆಫ್ ಡಿಮ್ಯಾಂಡ್ಸ್ ಆಫ್ ಮನಿ ಅಂತ ಕರಿತೀವಿ. ಹಾಗೆ 13ನೇ ಪ್ರಶ್ನೆ ರೈಟ್ ದ ಮೀನಿಂಗ್ ಆಫ್ ಎಕ್ಸಸ್ ಡಿಮ್ಯಾಂಡ್ ಆ್ಯಂಡ್ ಡೆಫಿಸೆಂಟಿ ಡಿಮ್ಯಾಂಡ್ ಅಂತ ಕರಿತೀವಿ. ಅಂತ ಗಿವ್ ದ ಮೀನಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮಲ್ಟಿಪ್ಲೇಯರ್ ರೈಟ್ ದ ಫಾರ್ಮುಲಾ. ಓಕೆ, ಇವು ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನು 4 ಅಂಕ ಅಂದರೆ 4 ಮಾರ್ಕಸ್ ಕ್ವಶನ್ಸ್ ಇವೆ, ಅವು ನೋಡ್ಕೋಬೇಕಾಗುತ್ತೆ. ಅಲ್ಲಿ 16ನೇ ಪ್ರಶ್ನೆ ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಾಲಿಟೀಸ್ ಅಂತ ಕರಿತೀವಿ, ಮಾಹಿತಿ ಕರಿತೀವಿ. ಅಂದರೆ ಎಕ್ಸ್ಟರ್ನಾಲಿಟೀಸ್ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ. ಹಾಗೆ ಎಕ್ಸ್ಪ್ಲೇನ್ ದ ಸರ್ಕ್ಯುಲರ್ ಫ್ಲೋ ಇನ್ಕಮ್ ಆಫ್ ಎನಿ ಕಂಪನಿ ಅಂದರೆ ಎಕನಾಮಿ ಸಂಬಂಧಪಟ್ಟಂಥ ಸರ್ಕ್ಯುಲರನ್ನು ಬರೀಬೇಕಾಗುತ್ತೆ. ಸೊ ಯಾವ ರೀತಿ ಸರ್ಕ್ಯುಲರ್ಗೆ ಮನಿ ಫ್ಲೋ ಆಗುತ್ತೆ ಸಂಬಂಧಪಟ್ಟಂಥ ಬರೀಬೇಕಾಗುತ್ತೆ. ಹಾಗೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಅಲ್ಲಿ ಕನ್ಸೂಮೇಷನ್ಸ್ ಫಂಕ್ಷನ್ ಅಂತ ಕರಿತೀವಿ, ಅದನ್ನು ಬರೀಬೇಕಾಗಿರುತ್ತೆ. ಹಾಗೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ RBI ಇವು ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ ಇಲ್ಲಿ ಸೊ 10 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿದ್ದು ಎಕ್ಸ್ಪ್ಲೇನ್ ದ ಮೈಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಅಂತ ಕರಿತೀವಿ ನೋಡಿ, ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ 6 ಮಾರ್ಕಸ್ಗೆ. ಹಾಗೆ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಮನಿ, ಹೌ ಡಸ್ ಮನಿ ಓವರ್ಕಮ್ ಅಂತ ಶಾರ್ಟ್ ಕಮ್ಸ್ ಇನ್ ದ ಬ್ಯಾಟರ್ ಸಿಸ್ಟಮ್ ಅಂತ ಬಾಟರ್ ಸಿಸ್ಟಮನ್ನು ಯಾವ ರೀತಿ ನಿವಾರಿಸುತ್ತೆ ಸಂಬಂಧಪಟ್ಟಂತ ಬರೀಬೇಕಾಗಿರುತ್ತೆ. ಇನ್ನು 10 ಅಂಕದ ಪ್ರಶ್ನೆಯಲ್ಲಿ ರೈಟ್ ಎ ನೋಟ್ ಆನ್ ಡಿಮಾನಿಟೈಸೇಷನ್ ಸಂಬಂಧಪಟ್ಟಂತಿದೆ. ಸೊ ಮುಂದಿನ ತರಗತಿಯಲ್ಲಿ ಸಿಗೋಣ. ಇದಕ್ಕೆ ಸಂಬಂಧಪಟ್ಟ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.